ಒಂದು ವೇಳೆ ಯಾರ್ಯಾರಿಗೆ ಗರ್ಲ್ ಫ್ರೆಂಡ್ ಇದ್ದದೆ ಅವರೆಲ್ಲ ಇವತ್ತು ಗರ್ಲ್ ಫ್ರೆಂಡಿಗೆ ನನ್ನ ಎಲ್ಲೂ ಆಚೆ ಕರಿಬೇಡ, ಸಂಡೇ ಆದರೂ ನಾನೆಲ್ಲೂ ಈವ್ನಿಂಗ್ ನಿನ್ನ ಜೊತೆ ಆಚೆ ಬರಲ್ಲ. ಇನ್ನು ಮದುವೆ ಆದಂಥವ್ರು ರಿಮೋಟ್ ನಿನ್ನ ಕೈ ಕೊಡಲ್ಲ, ರಿಮೋಟ್ ನನಗೆ ಇವತ್ತು ಬೇಕು, 7 ಗಂಟೆಗೆ ಟಿವಿ ನಾನು ನೋಡಲೇಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಇವತ್ತು 7 ಗಂಟೆಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ನಡೀತಾ ಇದೆ, ಅದು ಅಹಮದಾಬಾದಲ್ಲಿ. ಸೊ 7 ಗಂಟೆಗೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಟಿವಿ ಮುಂದೆ ಕೂತ್ಕೊಂಡಿರ್ತಾರೆ. ಇಲ್ಲಾಂದರೆ ಕೆಲವೊಬ್ಬರು ಕೆಲವೊಂದು ಕಡೆ ಸ್ಕ್ರೀನ್ ಹಾಕಿರ್ತಾರೆ, ಅಲ್ಲಿ ಹೋಗಿ ಮ್ಯಾಚನ್ನು ನೋಡ್ತಾರೆ. ಇನ್ನು ಕೆಲವಂಥವ್ರು ಪಬ್ಗಳಿಗೆ ಹೋಗ್ತಾರೆ, ಅಲ್ಲೂ ಕೂಡ ಸ್ಕ್ರೀನ್ ಹಾಕಿರ್ತಾರೆ, ಅಲ್ಲಿ ಹೋಗಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೋತಾ ಗೇಮ್ನ ನೋಡೋಣ ಅಂತ ಅಂದ್ಕೊಂಡಿರ್ತಾರೆ. ಸೊ ಇವತ್ತು ನಡೆಯುವಂಥ ನ್ಯೂಜಿಲೆಂಡ್ ಮತ್ತು ಇಂಡಿಯಾ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅನ್ನೋದೇ ಒಂದು ದೊಡ್ಡ ಟ್ವಿಸ್ಟು. ಎಲ್ಲರಿಗೂ ಅಂದರೆ ನಮ್ಮ ಇಂಡಿಯಾದಲ್ಲಿರುವಂಥ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಇಂಡಿಯಾ ವಿನ್ ಆಗಬೇಕು ಅಂತಲೇ ಆಸೆ. ಆದರೆ ನ್ಯೂಜಿಲೆಂಡನ್ನು ಅಷ್ಟೊಂದು ಕಂಡಮ್ ಮಾಡುವಂತಹ ವಿಚಾರ ಅಂತೂ ಅಲ್ವೇ ಅಲ್ಲ. ಇದ್ರ ಜೊತೆಗೆ ನ್ಯೂಜಿಲೆಂಡ್ ಅವರಿಗೆ ಫೈನಲ್ ಎಷ್ಟು ಲಕ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ ಅವರು ಇವಾಗ ಏನು ರೀಸೆಂಟಾಗಿ ಬಂದಿರೋದಲ್ಲ ಫೈನಲ್ಸಿಗೆ, ಅವರು ತುಂಬ ಸಲ ಫೈನಲ್ಸಿಗೆ ಬಂದಿದ್ದಾರೆ. ನಿಮಗೆ ನೆನಪು ಮಾಡಬೇಕು ಅಂತ ಹೇಳಿದರೆ 2015ರಲ್ಲಿ ಅಂದರೆ 2011 ODI ವರ್ಲ್ಡ್ ಕಪ್ಪು ಇಂಡಿಯಾ ಫೈನಲ್ಲು ಶ್ರೀಲಂಕಾ ಜೊತೆ ಆಡಿ ನಾವು ಮುಂಬೈದಲ್ಲಿ ವರ್ಲ್ಡ್ ಕಪ್ಪನ್ನು ವಿನ್ ಆದ್ವಿ. ಅದಾದ ನಂತರ 2015ರಲ್ಲಿ ಮತ್ತೆ ವರ್ಲ್ಡ್ ಕಪ್ಗೆ ಸೆಮೀಸಲ್ಲಿ ನಾವು ಆಸ್ಟ್ರೇಲಿಯಾ ಜೊತೆ ಸೋತ್ವಿ. ಅದಾದಮೇಲೆ ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚು. ನ್ಯೂಜಿಲೆಂಡ್ ಕ್ಯಾಪ್ಟನ್ ಆದಂಥವ್ರು ಮ್ಯಾಕ್ಲಮ್. ಆ ಮ್ಯಾಚನ್ನು ಕೂಡ ನ್ಯೂಜಿಲೆಂಡ್ ಸೋಲ್ತದೆ. ಆಸ್ಟ್ರೇಲಿಯಾ ಒಂದು 2015ರ ವರ್ಲ್ಡ್ ಕಪ್ ವಿನ್ ಆಗುತ್ತೆ. ಅದಾದ ನಂತರ 2019 ವರ್ಲ್ಡ್ ಕಪ್ ನ್ಯೂಜಿಲೆಂಡಿನ ಕ್ಯಾಪ್ಟನ್ ಆದಂಥವರು ಕೇನ್ ವಿಲಿಯಮ್ಸನ್ನು 2019ರಲ್ಲಿ ನ್ಯೂಜಿಲೆಂಡ್ನ ಕ್ಯಾಪ್ಟನ್ ಆಗ್ತದೆ. ಆಗ ಕೂಡ ಅವರು ಫೈನಲಿಗೆ ಬರ್ತಾರೆ. ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ಲು 2019ರ ODI ಚಾಂಪಿಯನ್ಶಿಪ್ ಗೆಲ್ಲೋದು ಇಂಗ್ಲೆಂಡ್ ಅವರು ಮತ್ತು ನ್ಯೂಜಿಲೆಂಡ್ ಅವರು ಆ ಮ್ಯಾಚನ್ನು ಆ್ಯಕ್ಚುಲಿ ನ್ಯೂಜಿಲೆಂಡ್ ಗೆಲ್ಲಬಹುದಿತ್ತು. ಬಟ್ ಅವರು ಅನ್ಲಕ್ ಎಷ್ಟಿತ್ತು ಅಂದರೆ ಲಕ್ಕೇ ಇರಲಿಲ್ಲ ಅವರಿಗೆ. ಓವರ್ ಮೂಲಕ ಹೊಡೆದಂಥ ಬಾಲು ಬ್ಯಾಟ್ಸ್ಮನ್ ಬ್ಯಾಟಿಗೆ ತಾಗಿ ಬೌಂಡ್ರಿ ಹೋಗಿ ಆ ಮ್ಯಾಚನ್ನು ಇಂಗ್ಲೆಂಡ್ ಅವರು ವಿನ್ ಆಗ್ತದೆ. ಅದಾದ ನಂತರ 2025 ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಅಗೇನ್ ನ್ಯೂಜಿಲೆಂಡ್ ಅವರು ಅಲ್ಲೂ ಕೂಡ ಸೋಲ್ತಾರೆ. ಇಂಡಿಯಾದವರು ಆ ಮ್ಯಾಚನ್ನು ವಿನ್ ಆಗ್ತಾರೆ. ಪಾಕಿಸ್ತಾನದ ಹೋಸ್ಟ್ ಮಾಡಿದಂಥ ಒಂದು ಚಾಂಪಿಯನ್ಸ್ ಟ್ರೋಫಿನ ಇಂಡಿಯಾದವರು ದುಬೈದಲ್ಲಿ ಅಗೇನ್ಸ್ಟ್ ನ್ಯೂಜಿಲೆಂಡ್ ವಿನ್ ಆಗಿ ಚಾಂಪಿಯನ್ಸ್ ಆಗಿ ಹೊರಹೊಮ್ತಾರೆ. ಸೊ ಇದು ನ್ಯೂಜಿಲೆಂಡ್ ಅವರ ಅನ್ಲಕ್ಕಿ ಕತೆ. ಒಂದು ಸ್ವಲ್ಪನೂ ಲಕ್ಕಿಲ್ಲ ಪಾಪ, ಫೈನಲ್ ತನಕ ಏನು ಕಷ್ಟಪಟ್ಟು ಬರ್ತಾರೆ, ಬಟ್ ಫೈನಲಲ್ಲಿ ಎಡುತ್ತಾರೆ. ಸೊ ಇವತ್ತು ಕೂಡ ಹಾಗೆ ಆಗಲಿ ಅಂತ ನಮ್ಮ ಒಂದು ಪ್ರಾರ್ಥನೆ. ಇನ್ ಕೇಸ್ ನ್ಯೂಜಿಲೆಂಡ್ ಅವರಿಗೆ ಲಕ್ ಕೈ ಹಿಡಿದು ನ್ಯೂಜಿಲೆಂಡ್ ವಿನ್ ಆದರೂ ಕೂಡ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸ್ ಅಷ್ಟೊಂದೇನು ಬೇಜಾರಾಗಲ್ಲ. ಹೇಳ್ತಾರೆ ಅಂದರೆ ಫಸ್ಟ್ ಟೈಮ್ ಪಾಪ ಫೈನಲಿಗೆ ಬಂದು ಫೈನಲ್ ವಿನ್ ಆದರು. ಇಷ್ಟೋ ಸಲ ಫೈನಲಿಗೆ ಬಂದು ಟ್ರೈ ಮಾಡಿದರೆ ಪ್ರತಿ ಸಲ ಸೋತ್ಕೊಂಡು ಸ್ಮೈಲ್ ಮೂಲಕನೇ ಅವರು ವಾಪಸ್ ಹೋಗ್ತಾರೆ. ಈ ಸಲ ವಿನ್ ಆದರು ಅಂತ. ಆದರೂ ನಾವು 90% ಅಥವಾ 95% ನಮ್ಮ ಇಂಡಿಯಾ ಟೀಮೇ ವಿನ್ ಆಗಲಿ ಅಂತ ಅಂದ್ಕೊಳ್ಳೋದು. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ವಿನ್ ಆಗಿಲ್ಲ ಅಂತ ಅಂದರೂ ಕೂಡ ಅಷ್ಟೊಂದೆಲ್ಲ ಯಾವುದು ಬೇಜಾರಾಗಲ್ಲ. ನೆಕ್ಸ್ಟ್ ದಿವಸ ನೀವು ಸೋಷಿಯಲ್ ಮೀಡಿಯಾ ನೋಡಿದಾಗೆ ಗೊತ್ತಾಗೋದು ನಿಮಗೆ. ಓಕೆ, ಪರವಾಗಿಲ್ಲ, ನ್ಯೂಜಿಲೆಂಡ್ ವಿನ್ ಅದು ಇದು ಒಂದು ಫಸ್ಟ್ ICC ಟ್ರೋಫಿ ಅಂತ ಹೇಳಿ ನಮ್ಮ ಜನ ಕೂಡ ಖುಷಿ ಪಡ್ತಾರೆ, ಅಪ್ರಿಷಿಯೇಟ್ ಕೂಡ ಪಡ್ತಾರೆ. ಬಟ್ ಇವತ್ತು ಅವರ ಲಕ್ಕು ಕೈ ಹಿಡಿದೇನೆ ಇಂಡಿಯಾ ಟೀಮ್ ವಿನ್ ಆಗಲಿ, ಸೂರ್ಯಕುಮಾರ್ ಕ್ಯಾಪ್ಟನ್ಸಿಲಿ ಒಂದು ವರ್ಲ್ಡ್ ಕಪ್ ಮತ್ತೆ ನಮ್ಮ ಮನೆಗೆ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.